Hello everyone, welcome to Skills Up with CR. ಇವತ್ತಿನ ಟಾಪಿಕ್ ಮತ್ತೆ ಅಜೆಂಡಾ ಏನಂದ್ರೆ ಗಿಟ್ ಮತ್ತೆ ಗಿಟ್ಹಬ್ ಅಂತ. ಈ ಗಿಟ್ ಮತ್ತೆ ಗಿಟ್ಹಬ್ ಈ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ, ಓಕೆನಾ? ಸೊ ನಿಮಗೆ ಈ ವಿಡಿಯೋ ಸೀರೀಸ್ ನಲ್ಲಿ ಕಂಪ್ಲೀಟ್ ಆಗಿ ಗಿಟ್ ಮತ್ತೆ ಗಿಟ್ಹಬ್ ಬಗ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಕಮಾಂಡ್ಸ್ ಇರುತ್ತೆ ಮತ್ತೆ ಇನ್ಸ್ಟಾಲೇಷನ್ ಇರುತ್ತೆ. ಸೊ ನೀವು ಕೇರ್ಫುಲ್ ಆಗಿ ಕೇಳಬೇಕಾಗುತ್ತೆ, ಓಕೆನಾ? ಈಸಿಯಾಗೇ ಇರುತ್ತೆ, ನೀವು ಅನ್ಕೊಂಡಾಗೆ ಕಷ್ಟ ಏನೂ ಇರಲ್ಲ. ಈ ಒಂದು ಗಿಟ್ಟು ಮತ್ತೆ ಗಿಟಬ್ ಹೆಂಗೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಒಂದು ಸಿನಾರಿಯೋ ಹೇಳ್ತೀನಿ. ಈ ಸಿನಾರಿಯೋನ ಕೇರ್ಫುಲ್ ಆಗಿ ಕೇಳಿ. ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ನಾರ್ಮಲ್ ಆಗಿ ಇವರೆಲ್ಲಾನು ಕೂಡ ಇದೊಂದು ಕಂಪ್ನಿ. ಸೊ ಇಲ್ಲಿ ಒಬ್ರು ಮ್ಯಾನೇಜರ್ ಇದ್ದಾರೆ ಅನ್ಕೊಳ್ಳಿ. ನೀವು ಆಸ್ ಎ ಫ್ರೆಶರ್ ಡೆವಲಪ್ಮೆಂಟ್ ಅಲ್ಲಿ ಇದ್ದಾರೆ ಅನ್ಕೊಳ್ಳಿ. ಸೊ ನೀವು ಕಂಪ್ನಿಗೆ ಹೋಗಾದ್ಮೇಲೆ ನಿಮಗೆ 100% ಅವರು ಲೈಕ್ ನಿಮ್ ಪ್ರಾಜೆಕ್ಟ್ ಎಲ್ಲ ಎಲ್ಲಿರುತ್ತೆ ಅಂತಂದ್ರೆ ಅನದರ್ ವರ್ಷನ್ ಅಂದ್ರೆ ಹೊಸ ವರ್ಷನ್ ಇನ್ಸ್ಟಾಲ್ ಮಾಡ್ಕೋಬೇಕು, ಓಕೆನಾ? ನೀವು ಒಂದು ಕಂಪ್ನಿಗೆ ಹೋಗೋವಾಗ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಕೋಡ್ ಎಲ್ಲ ನಿಮ್ಮ ಕಂಪ್ನಿಯ ಪ್ರಾಜೆಕ್ಟ್ ಕೋಡ್ ಎಲ್ಲ ಕೂಡ ಗಿಟ್ ಹಬ್ ಅಲ್ಲಿ ಇರುತ್ತೆ. ಪ್ರಾಜೆಕ್ಟ್ ಕೋಡ್ ಎಲ್ಲ ಗಿಟ್ ಹಬ್ ಅಲ್ಲಿ ಇರುತ್ತೆ. ಆದ್ರೆ ನಿಮ್ಮ ಸೀನಿಯರ್ ಡೆವಲಪರ್ ಆಗ್ಲಿ ಇಲ್ಲ ಅಂತಂದ್ರೆ ಲೈಕ್ ಆ ಟೀಮ್ ಲೀಡರ್ ಆಗ್ಲಿ ನಾರ್ಮಲ್ ಆಗಿ ಏನ್ ಹೇಳ್ತಾರೆ ಅಂತಂದ್ರೆ, ಆ ಒಂದು ಕಂಪ್ನಿ ಪ್ರಾಜೆಕ್ಟ್ ರೆಪೋಸಿಟರಿ ಅನ್ನೋದು ನೀವು ಕ್ಲೋನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮಗೆ ಅವಾಗ ಪೈಥಾನ್ ಕಲ್ತ್ಕೊಂಡು ಹೋಗ್ತೀವಿ ಅಂಡ್ ಜಾಂಗೋ ಕಲ್ತ್ಕೊಂಡು ಹೋಗ್ತೀವಿ ಅಂಡ್ ಡೇಟಾಬೇಸ್ ನ ಕಲ್ತ್ಕೊಂಡು ಹೋಗ್ತೀವಿ. ಆದ್ರೆ ಎಲ್ಲಾ ಬರುತ್ತೆ, ಆದ್ರೆ ಗಿಟ್ ಮತ್ತೆ ಗಿಟ್ಹಬ್ ಬಗ್ಗೆ ಗೊತ್ತಿರೋದಿಲ್ಲ. ಅಂದ್ರೂ ಜಾಬ್ ಸಿಕ್ಕಿರುತ್ತೆ. ಅವ್ರು ಏನ್ ಹೇಳ್ತಾರೆ, ನಿಮಗೆ ಪೈಥಾನ್ ಬರುತ್ತಾ ಅಂತ ಕೇಳೋದಿಲ್ಲ, ನಿಮಗೆ ಜಾಂಗೋ ಬರುತ್ತಾ ಅಂತ ಕೇಳೋದಿಲ್ಲ, ನಿಮಗೆ ಡೇಟಾಬೇಸ್ ಬರುತ್ತಾ ಅಂತ ಕೇಳೋದಿಲ್ಲ. ಅವರು ನಿಮಗೆ ಏನ್ ಕೇಳ್ತಾರೆ ಅಂದ್ರೆ, ನೀವು ನಮ್ಮ ಪ್ರಾಜೆಕ್ಟ್ ರೆಪಾಸಿಟರಿನ ಹೋಗಿ ಕ್ಲೋನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಗಿಟ್ಹಬ್ ನಿಂದ ಕ್ಲೋನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನ ಯಾರಾದ್ರೂ ಫೇಸ್ ಮಾಡಿದ್ರಾ? ಈ ಸಿಚುಯೇಷನ್ ಯಾರಾದ್ರೂ ಫೇಸ್ ಮಾಡಿದ್ರಾ? ಯಾರು ಫೇಸ್ ಮಾಡಿಲ್ವಾ ಈ ಸಿಚುಯೇಷನ್? ಅವಾಗ ಏನಾಗುತ್ತೆ ಅಂತಂದ್ರೆ, ಫೇಸ್ ಮಾಡಿದಾಗ ನಮ್ಮ ಮೈಂಡ್ ಅಲ್ಲಿ ಬ್ಲಾಂಕ್ ಬೀಳುತ್ತೆ. ಏನ್ ಮಾಡ್ಬೇಕು, ಆ ಪ್ರಾಜೆಕ್ಟ್ ನ ಕ್ಲೋನ್ ಹೆಂಗೆ ಮಾಡ್ಬೇಕು ಅಂತ ನಾನ್ ಏನ್ ಮಾಡ್ಬೇಕು? ಅವಾಗ ಯೂಟ್ಯೂಬ್ ಅಲ್ಲಿ ಬಂದು ಹೊಡಿತೀರಾ ಅಂತ ಅರ್ಥ. ಹೌ ಟು ಕ್ಲೋನ್ ದಿ ಪ್ರಾಜೆಕ್ಟ್ ರೆಪಾಸಿಟರಿ ಅಂತ ಹೇಳಿ ಹೊಡಿತೀರಾ. ಅವಾಗ ಸ್ಟಾರ್ಟ್ ಮಾಡ್ತೀರಾ ಇದ್ರ ಬಗ್ಗೆ, ಗಿಟ್ ಮತ್ತೆ ಗಿಟ್ಹಬ್ ಬಗ್ಗೆ ಕಲ್ತ್ಕೊಳೋಕೆ. ಯಾವಾಗ ಜಾಬ್ ಬಂದ್ಮೇಲೆ ಇಳಿದ್ಮೇಲೆ ಮತ್ತೆ ಅವಾಗ ಕಲ್ತ್ಕೊಂಡ್ರೆ ಬೆಟರ, ಇಲ್ಲಾಂದ್ರೆ ಇವಾಗ್ಲಿಂದಾನೇ ಕಲ್ತ್ಕೊಂಡೋದ್ರೆ ಬೆಟರ? ಇವಾಗಿಂದಾನೇ ಕಲ್ತ್ಕೊಂಡೋದ್ರೆ ಬೆಟರೇ ಅಲ್ವಾ? ಸೊ ಅದಕ್ಕೋಸ್ಕರನೇ ನಾವು ಗಿಟ್ ಮತ್ತೆ ಗಿಟ್ಹಬ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ ಕೇಸ್ ನೀವು ಆಸ್ ಎ ಫ್ರೆಶರ್ ಆಗಿ ಜಾಬ್ ಮಾಡ್ತಾ ಇರ್ಬೇಕಾದ್ರೆ, ನಿಮ್ ಕಂಪ್ನಿಯಲ್ಲಿ ಆಸ್ ಎ KT ಕೊಡ್ಬೇಕಾದ್ರೆ, ನಾಲೆಜ್ ಟ್ರಾನ್ಸ್ಫರ್ ಮಾಡುವಾಗ್ಲೇನೆ ನಿಮಗೆ ಒಂದು ವೇಳೆ ನಮ್ಮ ರೆಪಾಸಿಟರಿಯಲ್ಲಿ ಪ್ರಾಜೆಕ್ಟ್ ಇದೆ, ನೀವು ಕ್ಲೋನ್ ಮಾಡ್ಕೊಳ್ಳಿ ಅಂತ ಹೇಳ್ದಾಗ ನೀವು ಯಾವುದೇ ತರ ಟೆನ್ಷನ್ ಮಾಡ್ಕೊಂಡಲೇ ನೀಟಾಗಿ ಮಾಡ್ಕೊಂತೀರಾ. ನೀವು ಅಲ್ಲಿ ಗಲಿಬಿಲಿ ಮಾಡ್ಕೊಂಡು ನನಗೆ ಗೊತ್ತಿಲ್ಲ, ಸೊ ನಾನು ಅವಾಗ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀನಿ ಅಂತಂದ್ರೆ ಅವಾಗ ಆಗೋದಿಲ್ಲ. ಅದ್ರಿಂದ ಇವಾಗ ಫಸ್ಟೇ ಕಲ್ತ್ಕೊಳೋದ್ರಿಂದ ಬೆಟರ್ ಆಗಿರೋದ್ರಿಂದ ಇದು ಮಾತ್ರ ಆಡ್ ಮಾಡಲು ಸಾಧ್ಯವಾಯ್ತು. ಯಾರಾದ್ರೂ ಆಸ್ ಎ ಫ್ರೆಶರ್ ಆಗಿ ಡೆವಲಪ್ಮೆಂಟ್ ಸೈಟ್ ಹೋಗಿದ್ರು, ಇಲ್ಲ ಸ್ಟಾರ್ಟ್ಅಪ್ ಅಲ್ಲಿ ವರ್ಕ್ ಮಾಡ್ತಿರುವವರಿಗೆ ಅರ್ಥ ಆಗಿರುತ್ತೆ ಗಿಟ್ ಮತ್ತೆ ಗಿಟ್ಹಬ್ ಹೆಂಗೆ ವರ್ಕ್ ಮಾಡುತ್ತೆ ಅಂತ. ಇವತ್ತು ಫುಲ್ಲು ಇದನ್ನ ಡಿಸ್ಕಸ್ ಮಾಡೋಣ, ಓಕೆನಾ? ಕ್ಲೋನ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ, ಗಿಟ್ ಮತ್ತೆ ಗಿಟ್ಹಬ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ ಕೇಸ್ ನೀವು ಫ್ರೆಶರ್ ಆಗಿ ಜಾಬ್ ಮಾಡ್ತಾ ಇದ್ರೆ, ನಿಮ್ ಕಂಪ್ನಿಯಲ್ಲಿ KT ಕೊಡುವಾಗ KT ಅಂದ್ರೆ ನಾಲೆಜ್ ಟ್ರಾನ್ಸ್ಫರ್ ಮಾಡುವಾಗಲೇ ನಿಮಗೆ ಒಂದು ವೇಳೆ ನಮ್ಮ ರೆಪಾಸಿಟರಿ ಅಲ್ಲಿ ಪ್ರಾಜೆಕ್ಟ್ನ ಓನ್ ಮಾಡ್ಕೊಳ್ಳಿ ಅಂತ ಹೇಳುವಾಗ ನೀವು ಯಾವುದೇ ತರ ಟೆನ್ಷನ್ ಮಾಡ್ಕೊಂಡಲೆ ಕ್ಲೀನ್ ಆಗಿ ಮಾಡ್ಕೊಂತೀರಾ. ನೀವು ಅಲ್ಲಿ ಭಯ ಪಡ್ಕೊಂಡು ನನಗೆ ಗೊತ್ತಿಲ್ಲ, ಸೊ ಅವಾಗ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಅದ್ರಿಂದ ಮುಂದೆನೆ ಕಲ್ತ್ಕೊಳೋದು ಬೆಟರ್ ಅಲ್ವಾ? ಮುಂದೆನೆ ಕಲ್ತ್ಕೊಳೋದು ಒಳ್ಳೇದಲ್ವಾ? ಸೊ ಇದನ್ನ ಆಡ್ ಮಾಡೋಕೆ ಆಯ್ತು. ಆಸ್ ಎ ಫ್ರೆಶರ್ ಯಾರಾದ್ರೂ ಡೆವಲಪ್ಮೆಂಟ್ ಸೈಡ್ಗೆ ಹೋಗಿದ್ರೆ, ಸ್ಟಾರ್ಟ್ಅಪ್ ಅಲ್ಲಿ ವರ್ಕ್ ಮಾಡೋರಿಗೆ ಅರ್ಥ ಆಗುತ್ತೆ ಗಿಟ್ ಮತ್ತೆ ಗಿಟ್ಹಬ್ ಹೆಂಗೆ ವರ್ಕ್ ಮಾಡುತ್ತೆ ಅಂತ. ಗಿಟ್ ಮತ್ತೆ ಗಿಟ್ಹಬ್ ನ ಈ ವಿಡಿಯೋ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡೋಣ, ಓಕೆನಾ? ಅರ್ಥ ಆಗುತ್ತೆ ಅಲ್ವಾ ಹೆಂಗ್ ವರ್ಕ್ ಆಗುತ್ತೆ ಅಂತ? ಕ್ಲಾರಿಟಿ ಆಗಿ ಡಿಸ್ಕಸ್ ಮಾಡೋಣ. ಅಷ್ಟೇ ಕಲ್ತ್ಕೊಳೋದ್ರಿಂದ ನಮಗೇನು ಬೆನಿಫಿಟ್ ಅಂದ್ರೆ, ನಾವು ಕಂಪ್ನಿಗೆ ಹೋದ್ಮೇಲೆ ನಾವು ಬ್ಲಾಂಕ್ ಮೈಂಡ್ ಇಟ್ಕೊಂಡಲೆ ಲೈಕ್ ಈಸಿಯಾಗಿ ಮಾಡ್ಕೊಳೋ ರೀತಿಯಲ್ಲಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಗಿಟ್ಹಬ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸ್ಕಿಲ್ಸ್ ಅಪ್ ವಿತ್ CR ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.